ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್. ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಇವತ್ತು ಸಿಂಪಲ್ಲಾಗಿ ಒಂದು ಕ್ಯಾರೆಟು ಮತ್ತು ಒಂದು ಬೀಟ್ರೋಟು, ಆಮೇಲೆ ಒಂದು ಈರುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಬೀಟ್ರೋಟ್ ಕ್ಯಾರೆಟ್ ಫ್ರೈ ಮಾಡೋದನ್ನು ಹೇಗಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಬೀಟ್ರೋಟ್ ಹಾಗೂ ಕ್ಯಾರೆಟನ್ನು ತುರಿಯೋ ಮಣಿಯಿಂದ ತುರಿದಿಟ್ಟಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ ಹೆಚ್ಚಿಟ್ಟಿದ್ದೀನಿ. ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ, 4 ಹಸಿಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ. ನೋಡಿ, ಈ ಥರ ಕ್ಯಾರೆಟ್ ತುರಿದಿಡಬೇಕು. ಒಂದು 4-5 ಹೆಸರು ಬೆಳ್ಳುಳ್ಳಿ, ಆಯಿಲ್ ಹಾಕೊಂಡಿದ್ದೀನಿ. 3 ಟೀ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ. ಜೀರಿಗೆ, ಸಾಸಿವೆ ಹಾಕಿ ಒಗ್ಗರಣೆ ಕೊಡ್ತೀನಿ. ನೋಡಿ, ಈಗ ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ಗೊತ್ತೇ ಆಗಲ್ಲ ಅದು. ಆ ಕ್ಯಾರೆಟ್ ಕೂಡ ಬೀಟ್ರೂಟೇ ಅನಿಸುತ್ತೆ, ಯಾಕೆಂದರೆ ಆಮೇಲೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಬೀಟ್ರೂಟ್ ಜೊತೆಗೆ ಮಿಕ್ಸ್ ಮಾಡ್ತೀನಲ್ಲ. ನೋಡಿ, ಈಗ ಒಗ್ಗರಣೆ ಕೊಡ್ತೀನಿ. ಸಾಸಿವೆ ಮತ್ತು ಜೀರಿಗೆ ಹಾಕ್ತೀನಿ. ನಂತರ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ತೀನಿ. ಕರಿಬೇವು ಹಾಕ್ತಾ ಇದ್ದೀನಿ. ನೋಡಿ, ಜೀರಿಗೆ, ಸಾಸಿವೆ, ನಂತರ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಕರಿಬೇವು ಚಟಪಟ ಆದಮೇಲೆ ಬೆಳ್ಳುಳ್ಳಿನ ಕುಟಾಣಿಯಲ್ಲಿ ಜಜ್ಜಿ ಇಟ್ಕೊಂಡಿರ್ತೀನಲ್ಲ 4 ಹೆಸರು ಬೆಳ್ಳುಳ್ಳಿ, ಅದು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಬೆಳ್ಳುಳ್ಳಿ ಹಾಕಿದರೂ ಕೂಡ ಟೇಸ್ಟ್ ಬರುತ್ತೆ. ಬೇಡ ಅಂದವರು ಸ್ಕಿಪ್ ಮಾಡ್ಬೋದು. ಇದು ನೋಡಿ, ಹಸಿಮೆಣಸಿನ್ಕಾಯಿ ಹಾಕಿದೆ, ಆಮೇಲೆ ಈರುಳ್ಳಿ ಹಾಕಿದ್ದೀನಿ. ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ನೋಡಿ, ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದ ನಂತರ ಆಮೇಲೆ ನಾವು ತುರಿದಿಟ್ಕೊಂಡಿರ್ತೀವಲ್ಲ ಕ್ಯಾರೆಟು ಮತ್ತು ಬೀಟ್ರೋಟು, ಅದನ್ನು ಹಾಕಬೇಕು. ನೋಡಿ, ತುರಿದಿಟ್ಕೊಂಡಿದ್ದೀನವಲ್ಲ, ಇದನ್ನು ಒಗ್ಗರಣೆ ಮಾಡಿರ್ತೀವಲ್ಲ ಈರುಳ್ಳಿ ಅದೆಲ್ಲ ಅದಕ್ಕೆ ಹಾಕಬೇಕು. ನೋಡಿ, ಹಾಕ್ತಾ ಇದ್ದೀನಿ. ಇದು 1 ಕ್ಯಾರೆಟು, 1 ಬೀಟ್ರೂಟ್ ಕೂಡ ಮೀಡಿಯಮ್ ಸೈಜ್, ದೊಡ್ಡದೇನಲ್ಲ. ಇಷ್ಟನ್ನು ಒಂದು ಈರುಳ್ಳಿ ಹಾಕಿ ಮಾಡಿಬಿಟ್ರೆ ಒಂದು ಇಬ್ಬರಿಗೆ ಆರಾಮಾಗಿ ಆಗುತ್ತೆ ಊಟ ಮಾಡೋಕ್ಕೆ. ಚಪಾತಿ ಜೊತೆ ಅಥವಾ ಅನ್ನದ ಜೊತೆ ಕೂಡ ಊಟ ಮಾಡ್ಬೋದು. ಅನ್ನದ ಜೊತೆ ಕೂಡ ಚೆನ್ನಾಗಿರುತ್ತೆ. ಕ್ಯಾರೆಟು ಮತ್ತು ಬೀಟ್ರೂಟ್ ಎಲ್ಲ ಹೆಲ್ದಿ ತರಕಾರಿಗಳು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಎಲ್ಲ ಮಿಕ್ಸ್ ಆಗೋ ಹಾಗೆ ಫ್ರೈ ಮಾಡಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ಆಯಿಲಲ್ಲಿ ಬೀಟ್ರೂಟ್ ಕ್ಯಾರೆಟು ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ನೋಡಿ, ಈ ಚಿಕ್ಕ ಸ್ಪೂನಿಂದ 1 ಸ್ಪೂನ್ ಆದರೆ ಅರಿಶಿನ ಪುಡಿ ಸಾಕು, ಜಾಸ್ತಿ ಹಾಕೋದು ಬೇಡ. ನೋಡಿ, ಅರಿಶಿನ ಪುಡಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ನಂತರ ಸ್ವಲ್ಪ ಒಂದು ತಟ್ಟೆ ಮುಚ್ಚಿಡಬೇಕು. ಎರಡು ನಿಮಿಷ ಮುಚ್ಚಿಡಬೇಕಷ್ಟೇ. ಮಧ್ಯ ತೆಗೆದು ಹೀಗೆ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಡಬೇಕು. ಅಂದರೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಈ ಫ್ರೈ ಮಾಡೋದು ತುಂಬ ಸುಲಭ, ಬೇಗನೂ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ. 1 ಕ್ಯಾರೆಟು, 1 ಬೀಟ್ರೂಟ್ ಹಾಕಿ, 1 ಈರುಳ್ಳಿ ಹಾಕಿ, 4 ಹಸಿಮೆಣಸಿನ್ಕಾಯಿ ಹಾಕಿದರೆ ಮುಗೀತು.
ನೋಡಿ ಸ್ವಲ್ಪ ಗರಂ ಮಸಾಲ ಕೂಡ ಹಾಕಿದೆ, ಒಂದು ಅರ್ಧ ಸ್ಪೂನು. ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪನೇ ಹಾಕಬೇಕು. ನೋಡಿ ಎಲ್ಲನೂ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇದು ಚಪಾತಿಗೆ ಮತ್ತು ಅನ್ನಕ್ಕೆ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಹೊತ್ತು 1-2 ನಿಮಿಷ ಮುಚ್ಚಿಟ್ಬಿಟ್ರೆ ಆಯಿತು. ಸಿಮ್ಮಲ್ಲೇ ಇರಬೇಕು, ಗ್ಯಾಸ್ ಯಾವಾಗಲೂ ಹೈ ಮಾಡಬಾರ್ದು. ನೋಡಿ ಈಗ ಆಗ್ತಾ ಬಂತು ಪಲ್ಯ. ನಾನು ಕಟ್ಟೆ ಮೇಲಿದ್ದೆ, ಏನೋ ಬಿದ್ದಿದ್ದೆಲ್ಲ ಕ್ಲೀನ್ ಮಾಡಿದೆ. ಈಗ ನೋಡಿ ಪಲ್ಯ ರೆಡಿಯಾಗಿದೆ, ಫ್ರೈ ರೆಡಿಯಾಗಿದೆ. ಬೀಟ್ರೂಟ್ ಮತ್ತು ಕ್ಯಾರೆಟ್ ಫ್ರೈ ರೆಡಿಯಾಗಿದೆ. ಕೊತ್ತಂಬರಿ ಇರಲಿಲ್ಲ, ಹಾಕಿಲ್ಲ ನಾನು. ಬೇಕಂದರೆ ಲಾಸ್ಟಲ್ಲಿ ಕೊತ್ತಂಬರಿ ಇದ್ದರೆ ಹಾಕ್ಬೋದು ನೀವೆಲ್ಲ. ನೋಡಿ ತುಂಬಾ ಚೆನ್ನಾಗಾಗಿದೆ ಪಲ್ಯ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಎಲ್ರಿಗೂ. ಏನಿದೇನು ಭಾಳ ಈಸಿ ಪಲ್ಯ, ಈಸಿ ಫ್ರೈ. ಇದು ಹೆಲ್ದಿ ಕೂಡ ಇರುತ್ತೆ, ಬೇಗನೆ ಆಗುವಂಥದ್ದು. ಕ್ಯಾರಿಯರ್ಗೂ ಕಟ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಯ್ತು ಈ ವಿಡಿಯೋ ಕಮೆಂಟ್ ಮಾಡಿ. ಹಾಗೆ ಸಿಂಪಲ್ ಆಗಿರೋ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು so much.